ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮತ್ತು ವಿದ್ಯಾರ್ಥಿಗಳೇ, ಈಗಾಗಲೇ ನಮ್ಮ ಈ ಹಳೆಯ ವಿಡಿಯೋಗಳಲ್ಲಿ ನಾವು ವಿಜ್ಞಾನ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಚಿತ್ರಾಧಾರಿತ ಪ್ರಶ್ನೆಗಳನ್ನು ಕೇಳಬಹುದು ಅನ್ನುವಂಥದ್ರ ಕುರಿತಾಗಿ 2ರಿಂದ 3 ವಿಡಿಯೋಗಳನ್ನು ನಾನು ಮಾಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಆ ಚಿತ್ರಾಧಾರಿತ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಮತ್ತೊಂದು ವಿಡಿಯೋ ಆಗಿದೆ. ಸೊ ವಿಡಿಯೋನ ಆರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ಯಾರು ನಮ್ಮ ಚಾನಲನ್ನು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ. ಸೊ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಕೊಟ್ಟರೆ ಚಿತ್ರವನ್ನು ಗಮನಿಸಿ. ಪಿ ಮತ್ತು ಕ್ಯೂಗಳು ಪ್ರತಿನಿಧಿಸುತ್ತಿರುವ ಕಾಂತಧ್ರುವಗಳ ಕ್ರಮವಾಗಿ ಅನ್ನುವಂಥದ್ದಿದೆ. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಚಿತ್ರವನ್ನು. ಸೊ ಈ ಚಿತ್ರದಲ್ಲಿ ಏನಾಗ್ತಾ ಇದೆ ಅಂತಂದರೆ, 2 ದಂಡಕಾಂತಗಳಿವೆ. ಆ 2 ದಂಡಕಾಂತಗಳು ಸೊ ಇಲ್ಲಿ ಅವುಗಳ ಕಾಂತೀಯ ಬಲರೇಖೆಗಳು ಸೊ ಉತ್ತರದಿಂದ ಉತ್ಸರ್ಜಿತವಾಗಿ ಇಲ್ಲಿ ದಕ್ಷಿಣದಲ್ಲಿ ವಿಲೀನಗೊಳ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಸೊ ಈ ಒಂದು ಕಾಂತದಲ್ಲಿಯೂ ಸಹ ಕಾಂತೀಯ ಬಲರೇಖೆಗಳು ಸೊ ಉತ್ತರ ಧ್ರುವದಿಂದ ಉತ್ಸರ್ಜಿತವಾಗಿ ದಕ್ಷಿಣದಲ್ಲಿ ವಿಲೀನಗೊಳ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಿ. ಸೊ ಯಾವ ತುದಿಯಿಂದ ಅವು ಆರಂಭವಾಗಿವೆಯೋ ಅವುಗಳು ಆ ಧ್ರುವಗಳು ಉತ್ತರ ಧ್ರುವಗಳಾಗಿದ್ದು, ಸೊ ಅವು ಕೊನೆಗೆ ಬಂದು ಎಲ್ಲಿ ತಲುಪಿವೋ ಅದು ದಕ್ಷಿಣ ಧ್ರುವ ಆಗಿ ನಮಗೆ ನಾವು ನೋಡಬಹುದು ಅದನ್ನು. ಸೊ ಎರಡೂ ಧ್ರುವಗಳು ಉತ್ತರ ಧ್ರುವಗಳೇ ದಕ್ಷಿಣ ಧ್ರುವಗಳೇ ಆಗಿರುವುದರಿಂದ ಸೊ ಪರಸ್ಪರ ಏನು ಮಾಡ್ತವೆ, ವಿಕರ್ಷಿಸುತ್ತವೆ ಅನ್ನುವಂಥದ್ದು. ಸೊ ಹಾಗಾದರೆ ಇಲ್ಲಿ ನೀಡತಕ್ಕಂತಹ ಆಯ್ಕೆಗಳನ್ನು ನೋಡಿಕೊಂಡಾಗ ಸೊ ನಮಗೆ ಸಿಗ್ತಕ್ಕಂತಹ ಸರಿಯಾದ ಉತ್ತರ ಏನು ಅಂತಂದರೆ, ಸೊ ಎರಡೂ ಧ್ರುವಗಳು ದಕ್ಷಿಣ ಧ್ರುವಗಳೇ ಆಗಿವೆ ಅನ್ನುವಂಥದ್ದು. ಸೊ ಮುಂದಿನದಾಗಿ ಈ ಕೆಳಗಿನ ಚಿತ್ರವನ್ನು ಗಮನಿಸಿ. ವಿದ್ಯಾರ್ಥಿಯೊಬ್ಬ ಈ ಕೆಳಗಿನ ಯಾವ ತೀರ್ಮಾನಕ್ಕೆ ಬರುತ್ತಾನೆ ಅನ್ನುವಂಥದ್ದು. ಕಾಂತೀಯ ಬಲರೇಖೆಗಳು ಉತ್ತರದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣದಲ್ಲಿ ವಿಲೀನಗೊಳ್ಳುತ್ತವೆ. ಕಾಂತೀಯ ಬಲರೇಖೆಗಳು ಸಾಂದ್ರತೆಯು ಹೆಚ್ಚಾಗಿದ್ದಾಗ ಕಾಂತಕ್ಷೇತ್ರದ ಬಲವೂ ಸಹ ಹೆಚ್ಚಾಗಿರುತ್ತದೆ. ಯಾವುದೇ 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಸೊ ಈ ಮೇಲಿನ ಎಲ್ಲವೂ ಸರಿಯಾಗಿದೆ. ಸೊ ಇಲ್ಲಿ ಉತ್ತರ ಯಾವುದು ಅಂತಂದರೆ ಮೇಲಿನ ಎಲ್ಲವೂ ಸರಿಯಾಗಿದೆ ಅನ್ನುವಂಥದ್ದು. ಸೊ ಮುಂದಿನ ಚಿತ್ರವನ್ನು ತಾವು ಗಮನಿಸ್ತಾ ಇದ್ದೀರಿ. ಕೆಳಗೆ ಕೊಟ್ಟಿರುವ ಮಂಡಲದ ಚಿತ್ರವನ್ನು ಗಮನಿಸಿ. ವಾಹಕ ತಂತಿಯ ಪಿ ಬಿಂದುವಿನ ಸುತ್ತಲೂ ಹಾಗೂ ಕ್ಯೂ ಬಿಂದುವಿನ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ದಿಕ್ಕನ್ನು ತಿಳಿಸಿ ಅನ್ನುವಂಥದ್ದು. ಸೊ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ವಿದ್ಯುತ್ ಪ್ರವಹಿಸುವಿಕೆಯ ದಿಕ್ಕು ಸೊ ಈ ಕಡೆಯಿಂದ ಆರಂಭವಾಗಿ ಪಿನ ಮೂಲಕ ಹಾಯ್ದು ಕ್ಯೂನ ಮೂಲಕ ಅದು ಎಂಡ್ ಆಗ್ತಾ ಇದೆ. ಸೊ ಹಾಗಾದರೆ ಪಿ ಬಿಂದುವಿನಲ್ಲಿ ಕಾಂತಕ್ಷೇತ್ರದ ದಿಕ್ಕು ಯಾವುದು ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ವಿದ್ಯುತ್ ಪ್ರವಾಹದ ದಿಕ್ಕು ಈ ಪಿ ಬಿಂದುವಿನಲ್ಲಿ ಮೇಲ್ಗಡೆ ಇದೆ. ಸೊ ಹಾಗಾದಾಗ ಕಾಂತಕ್ಷೇತ್ರದ ದಿಕ್ಕು ಏನಾಗಿರುತ್ತೆ ಅಂತಂದರೆ ಅಪ್ರದಕ್ಷಿಣಾಕಾರವಾಗಿರುತ್ತದೆ ಅನ್ನುವಂಥದ್ದು. ಸೊ ಇನ್ನು ಕ್ಯೂ ಬಿಂದುವಿನಲ್ಲಿ ಏನಾಗ್ತಾ ಇದೆ, ವಿದ್ಯುತ್ ಪ್ರವಾಹ ದಿಕ್ಕು ಮೇಲಿನಿಂದ ಕೆಳಗಡೆ ಬರ್ತಾ ಇದೆ. ಸೊ ಬಂದಂತಹ ಸಂದರ್ಭದಲ್ಲಿ ಕಾಂತಕ್ಷೇತ್ರದ ದಿಕ್ಕು ಏನಾಗ್ತಾ ಇದೆ, ಪ್ರದಕ್ಷಿಣಾಕಾರವಾಗಿ ಚಲಿಸ್ತಾ ಇದೆ ಅನ್ನುವಂಥದ್ದು. ಸೊ 2 ಅಂಶಗಳನ್ನು ತಾವು ಅರ್ಥ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ. ಸೊ ಮುಂದಿನ ಒಂದು ಚಿತ್ರವನ್ನು ಗಮನಿಸ್ತಾ ಇದ್ದೀರಿ. ಚಿತ್ರವನ್ನು ಗಮನಿಸಿ ಮತ್ತು ವಿದ್ಯುತ್ ಪ್ರವಾಹವಿರುವ ತಂತಿ ಎಬಿಯ ಮೇಲೆ ವರ್ತಿಸುವ ಬಲದ ದಿಕ್ಕನ್ನು ತಿಳಿಸಿ. ಬಲದ ದಿಕ್ಕನ್ನು ತಿಳಿಯಲು ನಿಮಗೆ ನೆರವಾಗುವ ನಿಯಮವನ್ನು ಹೆಸರಿಸಿ ಅನ್ನುವಂಥದ್ದು. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಒಂದು ಲಾಳಕಾಂತ ಇದೆ. ಆ ಲಾಳಕಾಂತದ ಮಧ್ಯಭಾಗದಲ್ಲಿ ತೂಗು ಬಿಟ್ಟಿರತಕ್ಕಂತಹ ಒಂದು ಅಲ್ಯೂಮಿನಿಯಂನ ಸಲಾಕೆ ಇದೆ. ಸೊ ಅದರ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಸೊ ಆ ಅಲ್ಯೂಮಿನಿಯಂ ಸಲಾಕೆ ಏನಾಗುತ್ತೆ, ಅದರ ಮೇಲೆ ಬಲವನ್ನು ಅನುಭವಿಸುತ್ತದೆ. ಸೊ ಹಾಗಾದರೆ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬಿದಿಂದ ಹೇಗೆ ಚಲಿಸ್ತಾ ಇದೆ. ಸೊ ಅಂದರೆ ಪುಟದ ಒಳಗಡೆಯಿಂದ ಪುಟದ ಹೊರಗಡೆ ಚಲಿಸ್ತಾ ಇದೆ. ಸೊ ಅಂತಹ ಸಂದರ್ಭದಲ್ಲಿ ಬಲದ ದಿಕ್ಕು ಏನಿರುತ್ತೆ ಅಂತಂತಂದರೆ ಎಡಗಡೆ ಇರುತ್ತದೆ ಅನ್ನುವಂಥದ್ರ ಬಗ್ಗೆ ನಾವು ಉತ್ತರವನ್ನು ಕೊಡಬಹುದಾಗುತ್ತೆ. ಸೊ ಬಲದ ದಿಕ್ಕು ಎಡಗಡೆ ಇರುತ್ತದೆ, ಅಥವಾ ಕಾಂತದ ಕಡೆಗೆ ಇರುತ್ತದೆ, ಅಥವಾ ಕಾಂತದ ಉತ್ತರ ಧ್ರುವದ ಕಡೆಗೆ ಇರುತ್ತದೆ ಅನ್ನುವಂಥದ್ದು ಸರಿಯಾದ ಉತ್ತರ. ಸೊ ಈ ಒಂದು ನಿಯಮವನ್ನು ಹೇಳ್ತಕ್ಕಂತಹ ನಿಯಮ ಯಾವುದು ಅಂತಂದರೆ ಫ್ಲಮಿಂಗನ ಎಡಗೈ ನಿಯಮ. ಸೊ ಮುಂದಿನ ಚಿತ್ರ. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ. ವಾಹಕದಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹ ದಿಕ್ಕನ್ನು ತಿಳಿಸಿ. ವಿದ್ಯುತ್ ಪ್ರವಾಹದ ದಿಕ್ಕನ್ನು ನಿರ್ಧರಿಸಲು ಸಹಾಯವಾದ ನಿಯಮವನ್ನು ನಿರೂಪಿಸಿ ಅನ್ನುವಂಥದ್ದು. ಸೊ ಇಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ನೋಡಿದಾಗ ಸೊ ಆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ನಾವು ಗುರುತು ಮಾಡಿಕೊಳ್ಬೇಕಾದ್ರೆ ಸೊ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಕಾಂತಕ್ಷೇತ್ರದ ದಿಕ್ಕು ಏನಿದೆ ನೋಡಿ. ಸೊ ಒಂದು ನೇರವಾದ ವಾಹಕದ ತಂತಿ ಇದೆ XY ಅನ್ನುವಂಥದ್ದು. ಸೊ ಕಾಂತೀಯ ಬಲರೇಖೆಗಳ ದಿಕ್ಕನ್ನು ತಾವು ಗಮನಿಸ್ತಾ ಇದ್ದೀರಿ. ಸೊ ಇಲ್ಲಿ ಕಾಂತಕ್ಷೇತ್ರದ ದಿಕ್ಕು ಈ ರೀತಿಯಲ್ಲಿದೆ. ಅಂದರೆ ಅಪ್ರದಕ್ಷಿಣಾಕಾರದ ದಿಕ್ಕಿನಲ್ಲಿದೆ, ಹೌದಾ.
ಸೊ ಈ ದಿಕ್ಕಿಗೆ ಏನಂತಾರೆ ಅಪ್ರದಕ್ಷಿಣಾಕಾರದ ದಿಕ್ಕು ಅಂತಾರೆ. ಸೊ ಹಾಗಾದರೆ ಯಾವಾಗ ಕಾಂತಕ್ಷೇತ್ರ ಅಪ್ರದಕ್ಷಿಣಾಕಾರದ ದಿಕ್ಕಿನಲ್ಲಿರುತ್ತೆ, ಸೊ ವಿದ್ಯುತ್ ಪ್ರವಾಹದ ದಿಕ್ಕೇನಿರುತ್ತೆ ಮೇಲಕ್ಕೆ ಇರುತ್ತದೆ ಅನ್ನುವಂಥದ್ದು. ಸೊ ಈ ಒಂದು ನಿಯಮ ಯಾವುದು ಈ ನಿಯಮವನ್ನು ಹೇಳುತ್ತೆ ಅಂತಂದರೆ, ಸೊ ಬಲಗೈ ಹೆಬ್ಬೆರಳು ನಿಯಮ ಹೇಳುತ್ತೆ. ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ವಾಹಕವನ್ನು ಹಿಡಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ಉಳಿದೆಲ್ಲ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತವೆ ಅನ್ನುವಂಥದ್ದು. ಸೊ ಮುಂದಿನದಾಗಿ ಕೆಳಗೆ ನೀಡಿರುವ ಚಿತ್ರದಲ್ಲಿ ಪಿ ಮತ್ತು ಕ್ಯೂ ಅಂತಕ್ಕಂಥ ಗುರುತಿಸಿರುವ ಧ್ರುವಗಳ ಉತ್ತರ ಧ್ರುವವೇ ದಕ್ಷಿಣ ಧ್ರುವವೇ, ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅನ್ನುವಂಥದ್ದಿದೆ. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಪಿ ಅನ್ನುವಂಥದ್ದು ಏನಿದೆ, ಇಲ್ಲಿ ಒಂದು ಕಾಂತವಿರುವಂತೆ ಒಂದು ಚಿತ್ರವನ್ನು ರಚಿಸಿಕೊಳ್ಳಿ. ಹೌದಾ? ಸೊ ಇಲ್ಲಿ ಕಾಂತೀಯ ಬಲರೇಖೆಗಳ ಗುಣಗಳ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ, ಅಥವಾ ದಂಡಕಾಂತದ ಗುಣಗಳ ಬಗ್ಗೆ ಗೊತ್ತಿದೆ. ಕಾಂತೀಯ ಬಲರೇಖೆಗಳು ಉತ್ತರದಿಂದ ಉತ್ಸರ್ಜಿತವಾಗುತ್ತವೆ ಅನ್ನುವಂಥದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಹೌದಾ? ಸೊ ಇಲ್ಲಿ ಈ ಕಾಂತದಿಂದಲೇ ಬಲರೇಖೆಗಳು ಉತ್ಸರ್ಜಿತವಾಗಿರತಕ್ಕಂಥದ್ದಾದ್ದರಿಂದ ಇದು ಉತ್ತರ ಧ್ರುವ ಅಂತ ಕರ್ಸ್ಕೊಳ್ಳುತ್ತೆ. ಸೊ ಇಲ್ಲಿಯೂ ಸಹ ತಾವು ಗಮನಿಸಬಹುದು, ಇಲ್ಲಿಯೂ ಸಹ ಕಾಂತೀಯ ಬಲರೇಖೆಗಳು ಇದೇ ಧ್ರುವದಿಂದ ಉತ್ಸರ್ಜಿತವಾಗಿವೆ. ಆದ್ದರಿಂದ ಇದನ್ನು ಸಹ ನಾವು ಉತ್ತರ ಧ್ರುವ ಅಂತ ಹೇಳಿ ಸೂಚಿಸಬಹುದು. ಆದ್ದರಿಂದ ಪಿ ಮತ್ತು ಕ್ಯೂ ಉತ್ತರ ಧ್ರುವಗಳು, ಏಕೆಂದರೆ ಕಾಂತೀಯ ಬಲರೇಖೆಗಳು ಉತ್ತರದಿಂದ ಉತ್ಸರ್ಜಿತವಾಗಿ ದಕ್ಷಿಣದಲ್ಲಿ ವಿಲೀನಗೊಳ್ಳುತ್ತವೆ ಅನ್ನುವಂಥದ್ದು. ಇನ್ನು ಒಂದು ದಂಡಕಾಂತದ ಸುತ್ತಲೇ ಕಾಂತೀಯ ಬಲರೇಖೆಗಳನ್ನು ಕೆಳಗಿನ ಚಿತ್ರದಲ್ಲಿರುವಂತೆ ಗಮನಿಸಿದ ಒಬ್ಬ ವಿದ್ಯಾರ್ಥಿಯು ಎ ತುದಿಯ ಕಾಂತಕ್ಷೇತ್ರವು ಬಿ ತುದಿಯ ಬಿಂದುಗಿಂತ ಹೆಚ್ಚು ಎಂದು ಹೇಳಿಕೆ ನೀಡುತ್ತಾನೆ. ವಿದ್ಯಾರ್ಥಿಯ ಹೇಳಿಕೆಯು ಸರಿಯೇ, ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅನ್ನುವಂಥದ್ದು. ಸೊ ಈ ವಿದ್ಯಾರ್ಥಿಯ ಹೇಳಿಕೆ ಸರಿಯಾಗಿದೆ. ಕಾಂತದ ಧ್ರುವಗಳಲ್ಲಿ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಾಗಿರುವುದರಿಂದ ಎ ತುದಿಯ ಕಾಂತಕ್ಷೇತ್ರವು ಬಿಗಿಂತ ಹೆಚ್ಚಾಗಿದೆ ಅನ್ನುವಂಥದ್ದು. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಎ ತುದಿ, ಇದು ಬಿ ತುದಿ. ಎ ಅಂತಕ್ಕಂಥದ್ದು ಧ್ರುವಗಳಲ್ಲಿ ಹೆಚ್ಚಿನ ಪ್ರಮಾಣದ ಕಾಂತ ಪ್ರಭಾವ ಇರುತ್ತೆ, ಆದರೆ ಬಿ ನಲ್ಲಿ ಏನಾಗುತ್ತೆ, ಅದು ಕಡಿಮೆ ಆಗುತ್ತೆ. ಸೊ ಮುಂದಿನ ಒಂದು ಪ್ರಶ್ನೆ, ಕೆಳಗಿನ ಚಿತ್ರದಲ್ಲಿರುವ ತೋರಿಸುವಂತೆ ಪಿ ಮತ್ತು ಕ್ಯೂ ಎಂಬ ಪ್ರಣಾಳಗಳಲ್ಲಿ ಒಂದು ಚಟುವಟಿಕೆಯನ್ನು ಕೈಗೊಳ್ಳಲಾಗಿದೆ. ಯಾವ ಪ್ರಣಾಳದಲ್ಲಿ ಕರಗದ ಒತ್ತಡ ಮತ್ತು ಯಾವ ಪ್ರಣಾಳದಲ್ಲಿ ಅಧಿಕ ನೊರೆಯು ಉಂಟಾಗುತ್ತದೆ ನಿರ್ಧರಿಸಿ ಅನ್ನುವಂಥದ್ದಿದೆ. ಸೊ ತಾವು ಇಲ್ಲಿ ಚಿತ್ರದಲ್ಲಿ ಗಮನಿಸಬಹುದು, ಮ್ಯಾಗ್ನೇಷಿಯಂ ಕ್ಲೋರೈಡ್ನ ದ್ರಾವಣ ಪ್ಲಸ್ ಸಾಬೂನು, ಇನ್ನೊಂದು ಸೋಡಿಯಂ ಕ್ಲೋರೈಡ್ನ ದ್ರಾವಣ ಮತ್ತು ಸಾಬೂನಿದೆ. ಸೊ ಪಿ ಪ್ರಣಾಳದಲ್ಲಿ ಕರಗದ ಒತ್ತಡ ಉಂಟಾಗುತ್ತದೆ, ಕ್ಯೂನಲ್ಲಿ ಒಂದು ನೊರೆ ಉಂಟಾಗುತ್ತದೆ ಅನ್ನುವಂಥದ್ದು. ಸೊ ಇದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ನೋಡಿದಾಗ, ಸೊ ಇಲ್ಲಿ ಗಡಸು ನೀರಿಗೆ ಕಾರಣ ಆಗತಕ್ಕಂತಹ ಲವಣಗಳಲ್ಲಿ ಮ್ಯಾಗ್ನೇಷಿಯಂ ಕ್ಲೋರೈಡ್ ಸಹ ಒಂದು. ಆದರೆ ಸೋಡಿಯಂ ಕ್ಲೋರೈಡ್ ಲವಣ ಗಡಸು ನೀರಿಗೆ ಕಾರಣವಾಗಿರ್ತಕ್ಕಂಥ ಲವಣ ಅಲ್ಲ. ಆದ್ದರಿಂದ ಕ್ಯೂ ಪ್ರಣಾಳದಲ್ಲಿ ಅಧಿಕ ನೊರೆ ಉಂಟಾಗುತ್ತದೆ, ಪಿ ಪ್ರಣಾಳದಲ್ಲಿ ಒತ್ತಡ ಉಂಟಾಗುತ್ತದೆ ಅನ್ನುವಂಥದ್ದು. ಇನ್ನು ಕೊಟ್ಟಿರುವ ಚಿತ್ರದಲ್ಲಿ ಎ ಮತ್ತು ಬಿ ಎಂದು ಗುರುತಿಸಿದ ಭಾಗಗಳು ಕ್ರಮವಾಗಿ ಅನ್ನುವಂಥದ್ದಿದೆ. ಸೊ ಎ ಮತ್ತು ಬಿ ಅನ್ನುವಂಥದ್ದನ್ನು ನಾವು ಏನು ಅಂತ ನೋಡಿದಾಗ, ಸೊ ಎ ಅನ್ನುವಂಥದ್ದು ಏನಿದೆ ಭಾಗ, ಅದು ಪ್ರಥಮ ಕಾಂಡ. ಸೊ ಬಿ ಅನ್ನುವಂಥದ್ದು ಏನಿದೆ, ಇದು ಪ್ರಥಮ ಬೇರು. ಸೊ ಕೊಟ್ಟಿರುವ ಚಿತ್ರದಲ್ಲಿ ವ್ಯಕ್ತವಾಗಿರುವ ಜೈವಿಕ ಪ್ರಕ್ರಿಯೆ ಯಾವುದು ಅನ್ನುವಂಥದ್ದಿದೆ. ಇದು ಬಹಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ. ಸೊ ಇದು ವಿಶಿಷ್ಟ ಜೀವಕೋಶಗಳ ಅಭಿವರ್ಧನೆಯಿಂದ ಅಂಗಾಂಶಗಳ ಪುನರುತ್ಪಾದನೆ ಇರತಕ್ಕಂತಹ ಒಂದು ಚಿತ್ರ ಇದಾಗಿದೆ. ಸೊ ಮುಂದಿನ ಪ್ರಶ್ನೆ, ಲೆಶ್ಮೇನಿಯಾದಲ್ಲಿ ದ್ವಿವಿದಳನದ ಸರಿಯಾದ ಕ್ರಮ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇಲ್ಲಿ 1, 2, 3 ಮತ್ತು 4 ಅಂತಕ್ಕಂಥದ್ದನ್ನು ನೀಡಲಾಗಿದೆ. ಇವುಗಳನ್ನು ಸರಿಯಾಗಿ ಜೋಡಿಸಿ ಬರೆಯಿರಿ ಅನ್ನುವಂತಹ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು. ಸೊ ಮೊದಲೇದಾಗಿ ಏನಾಗುತ್ತೆ ಅಂತಂದರೆ, ಬಿ ಅನ್ನುವಂಥದ್ದು ಸರಿಯಾದ ಉತ್ತರ. ಸೊ ಇದರಲ್ಲಿ ಮೊದಲೇದೇನಿದೆ, ಇದು ಫಸ್ಟು, ಥರ್ಡ್ ಏನಿದೆ ಇದು ಸೆಕೆಂಡು, ಫೋರ್ತ್ ಏನಿದೆ ಇದು ಥರ್ಡು, ಆಮೇಲೆ ಕೊನೆಯದಾಗಿರ್ತಕ್ಕಂಥದ್ದು ಸೆಕೆಂಡ್. ಸೊ ಮುಂದಿನ ಒಂದು ಪ್ರಶ್ನೆ, ಚಿತ್ರ ಎ ಮತ್ತು ಬಿ ಎಲ್ಲಿ ಕೊಟ್ಟಿರುವ ಸ್ತ್ರೀ ಸಂತಾನೋತ್ಪತ್ತಿ ವಿವಿಧ ರಚನೆಯನ್ನು ಗಮನಿಸಿ. ಈ ಚಿತ್ರಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ತಾವಿಲ್ಲಿ ಚಿತ್ರವನ್ನು ಗಮನಿಸ್ತಾ ಇದ್ದೀರಿ. ಸೊ ಮೊದಲನೇ ಚಿತ್ರದಲ್ಲಿ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹ ಏನಿದೆ, ಇದಕ್ಕೆ ಮತ್ತು ಚಿತ್ರ ಬಿ ಯಲ್ಲಿರ್ತಕ್ಕಂಥ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹಕ್ಕೆ ಬಹಳಷ್ಟು ವ್ಯತ್ಯಾಸವಿದೆ. ಸೊ ಎರಡೂ ರಚನೆಗಳಲ್ಲಿಯೂ ಅಂಡಾಣುವಿನ ನಿಷೇಚನ ಸಾಧ್ಯವಿದೆ ಅನ್ನುವಂಥ ಆಯ್ಕೆ. ಚಿತ್ರ ಬಿ ರಲ್ಲಿ ಮಾತ್ರ ಅಂಡಾಣುವಿನ ನಿಷೇಚನ ಸಾಧ್ಯವಿದೆ. ಆಮೇಲೆ ಸಿ ನಲ್ಲಿ, ಚಿತ್ರ ಎ ನಲ್ಲಿ ಮಾತ್ರ ಅಂಡಾಣುವಿನ ನಿಷೇಚನ ಸಾಧ್ಯವಿದೆ. ಎರಡೂ ರಚನೆಗಳಲ್ಲಿ ಅಂಡಾಣುವಿನ ನಿಷೇಚನ ಸಾಧ್ಯವಿಲ್ಲ ಅನ್ನುವಂಥ 4 ಆಯ್ಕೆಗಳನ್ನು ನೀಡಲಾಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ, ಚಿತ್ರ ಎ ರಚನೆಯಲ್ಲಿ ಮಾತ್ರ ಅಂಡಾಣುವಿನ ನಿಷೇಚನ ಸಾಧ್ಯವಿದೆ. ಆಪ್ಷನ್ ಸಿ ಇದು ಸರಿಯಾದ ಉತ್ತರವಾಗಿದೆ. ಸೊ ಏಕೆಂತಂದರೆ ಇಲ್ಲಿ ಶಸ್ತ್ರಚಿಕಿತ್ಸೆಯ ಮೂಲಕ ಫೆಲೋಪಿಯನ್ ನಾಳವನ್ನು ಬಂಧಿಸಲಾಗಿದೆ. ಆದ್ದರಿಂದ ವೀರ್ಯಾಣುಗಳ ಸಾಗಾಣಿಕೆ ಅಲ್ಲಿ ಸಾಧ್ಯ ಇಲ್ಲ. ಆದ್ದರಿಂದ ಚಿತ್ರ ಎ ರಚನೆಯಲ್ಲಿ
ಮಾತ್ರ ಅಂಡಾಣುವಿನ ನಿಷೇಚನ ಸಾಧ್ಯವಿದೆ ಅನ್ನುವಂಥದ್ದು. ಸೊ ಮುಂದಿನ ಚಿತ್ರ ಕೆಳಗಿನ ನೀಡಿರುವ ಚಿತ್ರವನ್ನು ಗಮನಿಸಿ. ಎ ಯ ಮೇಲಿನ ಸಿ ಯು ಬಿ ಕಡೆಗೆ ಚಲಿಸುವ ಸಹಾಯಕವಾದ ಅನುವರ್ತನಾ ಚಲನೆ ಯಾವುದಪ್ಪ ಅಂತಕ್ಕಂಥ ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಉತ್ತರ ರಾಸಾಯನಿಕ ಅನುವರ್ತನಾ ಚಲನೆ. ಇನ್ನು ಎ ಮತ್ತು ಬಿ ಹೂಗಳಲ್ಲಿ ಯಾವ ಹೂವು ಸ್ವಕೀಯ ಪರಾಗ ಸ್ಪರ್ಶಕ್ಕೆ ಒಳಪಡುತ್ತದೆ ಮತ್ತು ಏಕೆ ಅನ್ನುವಂಥ ಪ್ರಶ್ನೆ. ಎ ಹೂವಿನಲ್ಲಿ ಸ್ವಕೀಯ ಪರಾಗಸ್ಪರ್ಶ ನಡೆಯುತ್ತದೆ ಅನ್ನುವಂಥದ್ದು. ಸೊ ಇದಕ್ಕೆ ಕಾರಣವನ್ನು ನೋಡ್ತಾ ಹೋದಂತೆ, ಸೊ ಒಂದೇ ಹೂವಿನಲ್ಲಿ ಏನಾಗಿದೆ, ಎರಡೂ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳನ್ನು ಉತ್ಪಾದನೆ ಮಾಡತಕ್ಕಂತಹ ಭಾಗಗಳಿವೆ. ಆದ್ದರಿಂದ ಸ್ವಕೀಯ ಪರಾಗಸ್ಪರ್ಶ ಅಲ್ಲಿ ಮಾತ್ರ ಸಾಧ್ಯ ಇದೆ. ಸೊ 39ನೇ ಪ್ರಶ್ನೆಯನ್ನು ನೋಡ್ತಾ ಹೋದಂತೆ, ಮೇಲಿನ ಎರಡು ಚಿತ್ರಗಳಲ್ಲಿ ವ್ಯಕ್ತವಾಗಿರುವ ಸಂತಾನೋತ್ಪತ್ತಿ ವಿಧಗಳು ಒಂದೇ ರೀತಿಯಾಗಿ ಇದೆಯೋ ಅಥವಾ ಪರಸ್ಪರ ವಿಭಿನ್ನವಾಗಿದೆ, ನಿಮ್ಮ ಉತ್ತರಕ್ಕೆ ಸಮರ್ಥನೆಯನ್ನು ಬರೆಯಿರಿ ಅನ್ನುವಂಥದ್ದು. ಸೊ ಒಂದನೇದು ಸ್ಪೈರೋಗ್ಯಾರದು ಮತ್ತು ಇನ್ನೊಂದು ಪ್ಲನೇರಿಯದ್ದು. ಸೊ ಸ್ಪೈರೋಗ್ಯಾರ ಮತ್ತು ಪ್ಲನೇರಿಯಾ ಇವುಗಳಲ್ಲಿ ನಡೀತಕ್ಕಂತಹ ಸಂತಾನೋತ್ಪತ್ತಿ ವಿಧಗಳು ಏನಾಗಿವೆ, ಬೇರೆ ಬೇರೆ ಆಗಿವೆ. ಸ್ಪೈರೋಗ್ಯಾರ ತುಂಡರಿಕೆಯಿಂದ ಸಂತಾನೋತ್ಪತ್ತಿ ಮಾಡಿದರೆ ಪ್ಲನರಿ ಅಂತಕ್ಕಂಥದ್ದು ಪುನರುತ್ಪಾದನೆಯಿಂದ ಸಂತಾನೋತ್ಪತ್ತಿ ಮಾಡುತ್ತದೆ. ಸ್ಪೈರೋಗ್ಯಾರ ಬೆಳವಣಿಗೆ ಹೊಂದಿದ ನಂತರ ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದುತ್ತದೆ ಮತ್ತು ತುಂಡುಗಳು ಹೊಸ ಜೀವಿಗಳಾಗಿ ಬೆಳೆಯುತ್ತವೆ. ಇನ್ನು ಪ್ಲನೇರಿಯಾದಲ್ಲಿ ಅನೇಕ ಚೂರುಗಳಾಗಿ ತುಂಡರಿಸಿದಾಗ ಪ್ರತಿ ಚೂರು ಒಂದು ಸಂಪೂರ್ಣ ಜೀವಿಯಾಗಿ ಬೆಳೆಯುತ್ತದೆ ಅನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆಯನ್ನು ತಾವು ನೋಡ್ತಾ ಇದ್ದೀರಿ. ಎ ಬಿ ಸಿ ಅಂತಕ್ಕಂಥ 3 ಪ್ರಾಣಗಳನ್ನು ನೀಡಲಾಗಿದೆ. ಯಾವ ಪ್ರಾಣದಿಂದ ಕಬ್ಬಿಣದ ಮೊಳೆ ತುಕ್ಕು ಹಿಡಿಯುತ್ತದೆ ಮತ್ತು ಏಕೆ? ಉಳಿದ 2 ಪ್ರಾಣಗಳಲ್ಲಿ ಕಬ್ಬಿಣದ ಮೊಳೆ ತುಕ್ಕು ಹಿಡಿಯುವುದಿಲ್ಲ, ಏಕೆ ಅನ್ನುವಂಥ ಪ್ರಶ್ನೆ. ಸೊ ಎ ಅನ್ನುವಂಥ ಪ್ರಾಣದಲ್ಲಿ ಕಬ್ಬಿಣದ ಮೊಳೆ ಏನಂತಂದರೆ ತುಕ್ಕು ಹಿಡಿಯುತ್ತದೆ. ಸೊ ಇದಕ್ಕೆ ಕಾರಣ ಏನು ಅಂತ ನೋಡಿದಾಗ, ಗಾಳಿ ಮತ್ತು ತೇವಾಂಶ ಎರಡೂ ದೊರೆಯುವುದರಿಂದ ಅಲ್ಲಿ ತೂಕು ಹಿಡಿಯುವಂಥದ್ದಿರುತ್ತೆ. ಇನ್ನು ಉಳಿದ 2 ಪ್ರಾಣಗಳಲ್ಲಿ ಕಬ್ಬಿಣದ ಮೊಳೆ ತೂಕು ಹಿಡಿಯಲು ಏಕೆ ಅಂತಕ್ಕಂಥ ನೋಡಿದಾಗ, ಬಿ ಪ್ರಾಣದಲ್ಲಿ ತೇವಾಂಶ ಇದೆ ಆದರೆ ಗಾಳಿ ಇಲ್ಲ, ಸಿ ಪ್ರಾಣದಲ್ಲಿ ಗಾಳಿ ಇದೆ ಆದರೆ ತೇವಾಂಶ ಇಲ್ಲ ಅಂತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು ಪ್ರಯೋಗಾಲಯದಲ್ಲಿ ಬಳಸುವ ಚಮಚೆಯಲ್ಲಿ ಗಂಧಕದ ಪುಡಿಯನ್ನು ತೆಗೆದುಕೊಂಡು ಕಾಸಿದ್ದಾನೆ. ಚಿತ್ರದಲ್ಲಿ ತೋರಿಸಿರುವಂತೆ ಪ್ರಾಣವನ್ನು ತಲೆ ಕೆಳಕಾಗಿ ಮಾಡಿ ಬಿಡುಗಡೆಯಾದ ಅನಿಲವನ್ನು ಸಂಗ್ರಹಿಸಿದ್ದಾನೆ. ಸಂಗ್ರಹಿಸಿದ ಅನಿಲಗಳ ವರ್ತನೆ ಇವುಗಳ ಮೇಲೆ ಹೇಗೆ ಇರುತ್ತದೆ ಅನ್ನುವಂಥದ್ದು. ಶುಷ್ಕ ಲಿಟ್ಮಸ್ ಕಾಗದ ಮತ್ತು ತೇವಯುತ ಲಿಟ್ಮಸ್ ಕಾಗದ ಮೇಲೆ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು. ಮತ್ತು ಇನ್ನೊಂದು ಪ್ರಶ್ನೆ, ಇಲ್ಲಿ ನಡೆಯುವ ಕ್ರಿಯೆಯ ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆ ನೀಡಲಾಗಿದೆ. ಶುಷ್ಕ ಲಿಟ್ಮಸ್ ಕಾಗದ ಯಾವುದೇ ಬಣ್ಣವನ್ನು ಬದಲಾವಣೆ ಮಾಡೋದಿಲ್ಲ. ಸೊ ಅದೇ ತೇವಯುತ ಲಿಟ್ಮಸ್ ಪೇಪರ್ ಏನು ಮಾಡುತ್ತೆ, ಬಣ್ಣವನ್ನು ಬದಲಾವಣೆ ಮಾಡುತ್ತೆ. ನೀಲಿ ಲಿಟ್ಮಸ್ ಕಾಗದ ಏನಾಗುತ್ತೆ, ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಸೊ ಇದಕ್ಕೆ ಕಾರಣ ಏನು ಅಂತ ನೋಡಿದಾಗ, ಸೊ ಇಲ್ಲಿ ಗಂಧಕದ ಪುಡಿಯನ್ನು ಕಾಯಿಸಿದಾಗ ಬಿಡುಗಡೆ ಆಗ್ತಕ್ಕಂತಹ ಅನಿಲ ಏನಿರುತ್ತೆ ಅಂತಂದರೆ ಗಂಧಕದ ಡೈಆಕ್ಸೈಡ್ ಇರುತ್ತೆ. ಇದು ಆಮ್ಲೀಯ ಸ್ವಭಾವವನ್ನು ಹೊಂದಿರ್ತವೆ. ನೋಡ್ರಿ ಏನಿರುತ್ತೆ ಅಂತಂದರೆ ಅಲೋಹೀಯ ಆಕ್ಸೈಡ್ಗಳು ಆಮ್ಲೀಯ ಸ್ವಭಾವವನ್ನು ಹೊಂದಿರುತ್ತವೆ. ಇವುಗಳು ತೇವಯುತ ಲಿಟ್ಮಸ್ ಕಾಗದದ ಜೊತೆ ವರ್ತಿಸಿದಾಗ ಸೊ ಏನು ಲೋಹೀಯ ಆಕ್ಸೈಡ್ಗಳಿರ್ತವೆ ಅವು ಅಯಾನ್ಗಳಾಗಿ ವಿಭಜನೆ ಹೊಂದುತ್ತವೆ. ಸೊ ಅಯಾನ್ಗಳಾಗಿ ವಿಭಜನೆ ಹೊಂದೋದ್ರಿಂದ ಅವುಗಳು ತಮ್ಮ ಲಿಟ್ಮಸ್ ಪೇಪರ್ ಬಣ್ಣ ಏನಾಗುತ್ತೆ, ಬದಲಾಗುತ್ತೆ. ತೇವಯುತ ವಾತಾವರಣದಲ್ಲಿ ಮಾತ್ರ. ಇನ್ನು ಇಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಯ ಸರಿದೂಗಿಸಿದ ಸಮೀಕರಣ ಬರೀರಿ ಅಂತಂದಾಗ S+O2 SO2. ಮುಂದಿನ ಪ್ರಶ್ನೆ, ಈ ಚಿತ್ರದಲ್ಲಿ ನಿರ್ಗಮನ ಕಿರಣವನ್ನು ಗುರುತಿಸಿ ಅನ್ನುವಂಥದ್ದು. ಸೊ ಇಲ್ಲಿ ನಿರ್ಗಮನ ಕಿರಣ ಯಾವಪ್ಪ ಅಂದರೆ CD. ಸೊ ಮುಂದಿನ ಪ್ರಶ್ನೆಯನ್ನು ನೋಡೋ ಹೋಗೋಣ. ಈ ಕೆಳಗಿನ ಚಿತ್ರದಲ್ಲಿ ಪಾರದರ್ಶಕ ಮಾಧ್ಯಮಗಳ ದೃಕ್ ಸಾಂದ್ರತೆಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ ಅನ್ನುವಂಥದ್ದು. ಸೊ ತಾವು ಚಿತ್ರ 1ಅನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿ ಚಿತ್ರ 1ರಲ್ಲಿ ಬೆಳಕು ಏನಿದೆ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಯಾವುದೇ ರೀತಿಯಾಗಿರ್ತಕ್ಕಂತಹ ಬಾಗುವಿಕೆ ಅಥವಾ ವಕ್ರೀಭವನ ಅಲ್ಲಿ ಕಂಡುಬಂದಿಲ್ಲ. ಆದರೆ 2ನೇ ಚಿತ್ರದಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಸೊ ಬೆಳಕಿನ ವಕ್ರೀಭವನದಿಂದಾಗಿ ಬೆಳಗಿನ ಕಿರಣ ಏನಾಗಿದೆ, ಬಾಗಿದೆ. ಸೊ ಈ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಈ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ N1 ಮತ್ತು N2 ಎರಡೂ ಏನಾಗಿದೆ, ಒಂದೇ ರೀತಿಯ ವಕ್ರೀಭವನ ಸೂಚ್ಯಾಂಕವನ್ನು ಹೊಂದಿರುವುದರಿಂದ ಇಲ್ಲಿ ಯಾವುದೇ ರೀತಿಯಾದಂಥ ವಕ್ರೀಭವನ ಆಗಿಲ್ಲ. ಆದ್ದರಿಂದ ಬರ್ತಕ್ಕಂತಹ ಬೆಳಕಿನ ಕಿರಣ ನೇರವಾಗಿ ಯಾವುದೇ ರೀತಿಯಾದಂಥ ವಕ್ರೀಭವನ ಹೊಂದದೆ ನೇರವಾಗಿ ಚಲಿಸಿದೆ. ಆದ್ದರಿಂದ N1 ಮತ್ತು N2 ಎರಡೂ ಸಮವಾಗಿವೆ. ಇನ್ನು 2ನೇ ಚಿತ್ರದಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಸೊ ಇಲ್ಲಿ ಬಾಗುವಿಕೆ ಹೆಚ್ಚಾಗಿದೆ. N3ಯಲ್ಲಿ ಬಾಗುವಿಕೆ ಹೆಚ್ಚಾಗಿರುವುದರಿಂದ ಸೊ ಇದರ ವಕ್ರೀಭವನ ಸೂಚ್ಯಾಂಕ ಹೆಚ್ಚಾಗಿರುವುದರಿಂದ ಬೆಳಕಿನ ಬಾಗುವಿಕೆ ಹೆಚ್ಚಾಗಿದೆ. ಸೊ ಇಲ್ಲಿ N4ನಲ್ಲಿ ಏನಾಗಿದೆ, ಬೆಳಕಿನ ವಕ್ರೀಭವನ ಸೂಚ್ಯಾಂಕ ಕಡಿಮೆ ಇದೆ. ಸೊ ಆದ್ದರಿಂದ ಇಲ್ಲಿ ಬೆಳಕು ಅತಿ ಈಸಿಯಾಗಿ ಮೂವ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಆದ್ದರಿಂದ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ N3ನ ವಕ್ರೀಭವನ ಸೂಚ್ಯಾಂಕ N4ಗಿಂತ ಏನಾಗಿದೆ, ಹೆಚ್ಚಾಗಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಉತ್ತರದಲ್ಲಿ ನೋಡಬಹುದು. ಇನ್ನು ಮುಂದಿನದಾಗಿ ಎ ಮಾಧ್ಯಮ ಬಿ ಮಾಧ್ಯಮ ಅಂತಕ್ಕಂತಹ 2 ಮಾಧ್ಯಮಗಳನ್ನು ನೀಡಲಾಗಿದೆ. ಮೇಲಿನ ಚಿತ್ರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ, ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚು, ಬಿ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚು, ಎ ದೃಕ್ ವಿರಳ ಮಾಧ್ಯಮ, ಬಿ ದೃಕ್ ಸಾಂದ್ರ ಮಾಧ್ಯಮ ಅನ್ನುವಂತಹ ಆಯ್ಕೆಗಳನ್ನು ನೀಡಲಾಗಿದೆ. ಸೊ ಇಲ್ಲಿ ಬಿ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚು ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬಹುದು.
ಸೊ ಇದಕ್ಕೆ ಕಾರಣ ಏನು ಅಂತ ನೋಡಿದಾಗ ತಾವಿಲ್ಲಿ ಗಮನಿಸ್ಬೋದು. ಬೆಳಕು ಎ ಮಾಧ್ಯಮದಿಂದ ಬಿ ಮಾಧ್ಯಮಕ್ಕೆ ಬಂದಾಗ ಇದು ಬೆಳಕಿನ ಕಿರಣವು ಲಂಬದಿಂದ ದೂರಕ್ಕೆ ಬಾಗಿದೆ. ಸೊ ಯಾವಾಗ ಬೆಳಕು ಲಂಬದಿಂದ ದೂರಕ್ಕೆ ಬಾಗಿರುತ್ತದೆಯೋ ಆವಾಗದ ವಿರಳ ಮಾಧ್ಯಮಕ್ಕೆ ಪ್ರವೇಶಿಸುತ್ತದೆ ಅನ್ನುವಂಥದ್ದು, ಮತ್ತು ಅದು ಬೆಳಕಿನ ವೇಗ ಹೆಚ್ಚಾಗಿರುತ್ತೆ ಅಂತಕ್ಕಂಥದ್ದನ್ನು ಸೂಚಿಸುತ್ತದೆ. ಸೊ ಮುಂದಿನ ಪ್ರಶ್ನೆ, ಎಲ್ ಎಂಬ ಇಂಗ್ಲಿಷ್ ಅಕ್ಷರದ ಪ್ರತಿಬಿಂಬವು ಪೀನ ದರ್ಪಣದಲ್ಲಿ ಹೀಗೆ ಕಾಣುತ್ತದೆ ಅನ್ನುವಂಥದ್ದು. ಸೊ ಅದರ ಉತ್ತರ ಏನು ಅಂತಂದರೆ ಇದು ಆಪ್ಷನ್ ಬಿ. ಸೊ ಮುಂದಿನ ಪ್ರಶ್ನೆ, ಮೇಲಿನ ಚಿತ್ರವನ್ನು ಗಮನಿಸಿ. ಗಾಳಿ ಮತ್ತು ನೀರು ಸಂಪರ್ಕಿಸುವ ಮೇಲ್ಮೈನಲ್ಲಿ ಪೆನ್ಸಿಲ್ ಚಿತ್ರದಲ್ಲಿ ತೋರಿಸುವಂತೆ ಕಾಣಿಸಲು ಕಾರಣವಾದ ವಿದ್ಯಮಾನವನ್ನು ಹೆಸರಿಸಿ. ವಿದ್ಯಮಾನಕ್ಕೆ ಕಾರಣವೇನು ಅನ್ನುವಂಥದ್ದು. ಸೊ ಈ ವಿದ್ಯಮಾನಕ್ಕೆ ವಕ್ರೀಭವನ ಅಂತ ಹೇಳಿ ಕರಿತೀವಿ. ಮಾಧ್ಯಮಗಳ ಸಾಂದ್ರತೆ ಭಿನ್ನವಾಗಿದ್ದಾಗ ಬೆಳಕು ಎರಡು ಮಾಧ್ಯಮಗಳ ಮೂಲಕ ಹಾದು ಹೋದಾಗ ಸೊ ಈ ರೀತಿ ಅದು ಬಾಗಿದಂತೆ ನಮಗೆ ಭಾಸವಾಗುತ್ತದೆ ಅನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆ, ಕೆಳಗಿನ ರೇಖಾಚಿತ್ರದಲ್ಲಿ ಎಕ್ಸ್ ಸ್ಥಾನದಲ್ಲಿ ಯಾವ ದರ್ಪಣವನ್ನು ಇಡಬೇಕು? ಒಂದು ವೇಳೆ ಬಿ ಎ ವಸ್ತುವನ್ನು ಸಿ ಮತ್ತು ಎಫ್ಗಳ ನಡುವೆ ಇಟ್ಟಾಗ ಉಂಟಾದ ಪ್ರತಿಬಿಂಬದ ಸ್ವಭಾವ ಮತ್ತು ಸ್ಥಾನವನ್ನು ಬರೆಯಿರಿ ಅನ್ನುವಂಥದ್ದು. ಸೊ ಇದಕ್ಕೆ ಉತ್ತರವನ್ನು ನೋಡೋಣ. ಸೊ ಇಲ್ಲಿ ಇಡಬೇಕಾಗಿರ್ತಕ್ಕಂಥ ದರ್ಪಣ ಯಾವುದು ಅಂತಂದರೆ ನಿಮ್ನ ದರ್ಪಣ. ಸೊ ಇಲ್ಲಿ ನಿಮ್ನ ದರ್ಪಣವನ್ನು ಇಟ್ಟಿದ್ದೆ ಆದರೆ ತಾವು ರೇಖಾನಕ್ಷೆಯಲ್ಲಿ ಬಿಡಿಸುವಂಥ ಸಂದರ್ಭದಲ್ಲಿ ತಾವು ಗಮನಿಸಿರ್ತೀರಿ. ಪಿ ಮತ್ತು ದರ್ಪಣದ ಧ್ರುವ ಮತ್ತು ಎಫ್ಗಳ ನಡುವೆ ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬವು ದರ್ಪಣದ ಒಳಭಾಗದಲ್ಲಿ ಮಿಥ್ಯ ಮತ್ತು ನೇರವಾಗಿರ್ತಕ್ಕಂತಹ ದೊಡ್ಡದಾಗಿರ್ತಕ್ಕಂತಹ ಪ್ರತಿಬಿಂಬವನ್ನು ನಾವು ಕಾಣಬಹುದು. ಸೊ ಆದ್ದರಿಂದ ಇಲ್ಲಿ ಇಟ್ಟಿರಬೇಕಾಗಿರ್ತಕ್ಕಂತಹ ದರ್ಪಣ ಯಾವುದು ಅಂತಂದರೆ ನಿಮ್ನ ದರ್ಪಣ. ಸೊ ಕೊಟ್ಟರೆ ಚಿತ್ರದಲ್ಲಿ ಎ ಬಿ ಪತನ ಕಿರಣ, ಬಿ ಸಿ ವಕ್ರೀಭವನ ಕಿರಣ ಮತ್ತು ಎಮ್ ಎನ್ ಪತನ ಕಿರಣ ಬಿಂದುವಿನಲ್ಲಿ ಎಳೆದ ಲಂಬವಾಗಿದೆ. ಯಾವ ಮಾಧ್ಯಮವು ಹೆಚ್ಚು ಸಾಂದ್ರವಾಗಿದೆ, ಏಕೆ ಅನ್ನುವಂಥದ್ದು. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಎ ಬಿ ಅನ್ನುವಂತಹ ಏನು ಬೆಳಕಿನ ಕಿರಣ ಇದೆ ಅದು ಲಂಬದಿಂದ ದೂರಕ್ಕೆ ಇದೆ. ಸೊ ಬಿ ಸಿ ಅಂತಕ್ಕಂಥ ಬೆಳಕಿನ ಕಿರಣ ಏನಾಗಿದೆ, ಅದು ಲಂಬದ ಕಡೆಗೆ ಬಾಗಿದೆ. ಆದ್ದರಿಂದ ಮಾಧ್ಯಮ 2 ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿದ್ದು, ಸೊ ಮಾಧ್ಯಮ 1 ಏನಿದೆ ಕಡಿಮೆ ಸಾಂದ್ರತೆಯನ್ನು ಹೊಂದಿರತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆ, ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನವನ್ನು ತೋರಿಸುವ ಕೆಳಗಿನ ಚಿತ್ರವನ್ನು ಗಮನಿಸಿ. ಎಕ್ಸ್ ಎಂದು ಗುರುತಿಸಿರುವ ಕೋನವನ್ನು ಹೆಸರಿಸಿ ಮತ್ತು ಆ ಕೋನದ ಉಂಟಾಗುವಿಕೆ ಕಾರಣ ತಿಳಿಸಿ ಅನ್ನುವಂಥದ್ದು. ಎಕ್ಸ್ ಅನ್ನುವಂತಹ ಕೋನ ಏನಿದೆ ಇದು ದಿಕ್ಪಲಟ ಕೋನ. ಪಟ್ಟಕದ ವಿಶೇಷ ಆಕಾರವು ನಿರ್ಗಮನದ ಕಿರಣವನ್ನು ಪತನ ಕಿರಣದ ದಿಕ್ಕಿನಿಂದ ಬಾಗುವಂತೆ ಮಾಡುತ್ತವೆ ಅನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆ, ಈ ಚಿತ್ರದಲ್ಲಿ ಇರುವ ಕಣ್ಣನ್ನು ಗುರುತಿಸಿ ಇದಕ್ಕೆ ಪರಿಹಾರ ತಿಳಿಸಿ ಅನ್ನುವಂಥದ್ದು. ಸೊ ತಾವು ಕಣ್ಣನ್ನು ಗುರುತಿಸಿದ್ರೆ ಕಣ್ಣಿನ ಗುಡ್ಡೆ. ಸೊ ಬೆಳಕು ರೆಟಿನಾದ ಹಿಂಭಾಗದಲ್ಲಿ ಕೇಂದ್ರೀಕರಣ ಆಗ್ತಾ ಇರೋದ್ರಿಂದ ಇದೊಂದು ದೂರದೃಷ್ಟಿ ಸಮಸ್ಯೆ ಇರತಕ್ಕಂತಹ ಕಣ್ಣಿನ ವಿಧವಾಗಿದೆ. ಇದಕ್ಕೆ ಪರಿಹಾರ ಪೀನ ಮಸೂರ. ಸೊ ಚಂದ್ರನ ಮೇಲೆ ಈ ವಿದ್ಯಮಾನವನ್ನು ಗಮನಿಸಬಹುದೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅನ್ನುವಂಥದ್ದು. ಇಲ್ಲ, ಚಂದ್ರನ ಮೇಲೆ ವಾತಾವರಣ ಇಲ್ಲದೇ ಇರುವುದರಿಂದ ಇದು ಕಾಮನ ಬಿಲ್ಲು ಉಂಟಾಗಿರ್ತಕ್ಕಂಥದ್ದನ್ನು ಚಂದ್ರನ ಮೇಲೆ ನಮಗೂ ಗಮನಿಸಲಿಕ್ಕೆ ಸಾಧ್ಯ ಇಲ್ಲ. ಚಿತ್ರವನ್ನು ಗಮನಿಸಿ, ಸಾಮಾನ್ಯ ಕಣ್ಣು, ಸಮೀಪ ಕಣ್ಣು ಮತ್ತು ದೂರದೃಷ್ಟಿ ಕಣ್ಣುಗಳನ್ನು ಗುರುತಿಸಿ ನಿಮ್ಮ ಉತ್ತರಕ್ಕೆ ಸಮರ್ಥನೆಯನ್ನು ನೀಡಿ ಅನ್ನುವಂಥದ್ದು. ಸೊ ಇಲ್ಲಿ ದೂರದ ವಸ್ತು, ಸಮೀಪ ವಸ್ತು ಮತ್ತು ಸಮೀಪ ಅಥವಾ ದೂರದ ವಸ್ತು ಎರಡನ್ನು ನೀಡಲಾಗಿದೆ. ಸೊ ಇಲ್ಲಿ ಈ ಚಿತ್ರವು ಸಮೀಪ ದೃಷ್ಟಿ ಕಣ್ಣನ್ನು ಸೂಚಿಸುತ್ತದೆ. ಸೊ ಯಾಕೆಂತಂದರೆ ರೆಟಿನಾದ ಮುಂಭಾಗದಲ್ಲಿ ಬೆಳಕು ಕೇಂದ್ರೀಕರಣವಾದರೆ ಅದು ಸಮೀಪ ದೃಷ್ಟಿಗೆ ಸೂಚಿಸ್ತಕ್ಕಂಥದ್ದಾಗಿದೆ. ಏಕೆಂದರೆ ವಸ್ತುವಿನ ಮುಂದೆ ರೆಟಿನಾದ ಮುಂಭಾಗದಲ್ಲಿ ಬೆಳಕಿನ ಕೇಂದ್ರೀಕರಣವಾಗಿದೆ. ಚಿತ್ರ 2 ಏನಿದೆ ಅಂತಂದರೆ ಇದು ದೂರದೃಷ್ಟಿಗೆ ಇರತಕ್ಕಂತಹ ಒಂದು ದೃಷ್ಟಿ ಸಮಸ್ಯೆ ಆಗಿದೆ. ಇದು ರೆಟಿನಾದ ಹಿಂಭಾಗದಲ್ಲಿ ಬೆಳಕಿನ ಕೇಂದ್ರೀಕರಣ ಆಗೋದ್ರಿಂದ ಇದನ್ನು ದೂರದೃಷ್ಟಿ ಅಂತ ಹೇಳಿ ಕರಿತೀವಿ. ಇನ್ನು ಸಾಮಾನ್ಯ ಕಣ್ಣನ್ನು ಸೂಚಿಸುತ್ತದೆ ಸಿ, ಏಕೆಂದರೆ ವಸ್ತುವಿನ ಪ್ರತಿಬಿಂಬವು ನೇರವಾಗಿ ರೆಟಿನಾದ ಮೇಲೆ ಉಂಟಾಗಿರ್ತಕ್ಕಂಥದ್ದು. ಇನ್ನು ಕೊಟ್ಟಿರುವ ಚಿತ್ರದಲ್ಲಿ ವ್ಯಕ್ತಪಡಿಸಿದಂತೆ ದೃಷ್ಟಿ ದೋಷವನ್ನು ಹೊಂದಿರುವ ವ್ಯಕ್ತಿಯು -2 ಡಯಾಪ್ಟರ್ ಸಾಮರ್ಥ್ಯ ಹೊಂದಿರುವ ಮಸೂರದ ಕನ್ನಡಕವನ್ನು ಖರೀದಿಸಿದ್ದಾನೆ. ಈ ವ್ಯಕ್ತಿಯ ದೃಷ್ಟಿ ದೋಷ ಪರಿಹಾರಕ್ಕೆ ಈ ಮಸೂರ ಸೂಕ್ತವೇ? ವಿಶ್ಲೇಷಿಸಿ ಅನ್ನುವಂಥದ್ದು. ಆ ವ್ಯಕ್ತಿಯ ದೃಷ್ಟಿ ದೋಷ ಪರಿಹಾರಕ್ಕೆ ಈ ಮಸೂರವು ಸೂಕ್ತವಲ್ಲ. ಏಕೆಂತಂದರೆ ಹತ್ತಿರದ ವಸ್ತುವಿನಿಂದ ಬರುವ ಬೆಳಕಿನ ಕಿರಣಗಳು ರೆಟಿನಾದ ಹಿಂಭಾಗದಲ್ಲಿ ಕೇಂದ್ರೀಕರಣವಾಗಿದೆ. ಆದ್ದರಿಂದ ಇದನ್ನು ದೂರದೃಷ್ಟಿ ಮತ್ತು ಇದನ್ನು ಸೂಕ್ತ ಸಾಮರ್ಥ್ಯದ ಪೀನ ಮಸೂರ ಕನ್ನಡಕವನ್ನು ಬಳಸಿ ಇದನ್ನು ಸರಿಪಡಿಸಬಹುದು. ಸೊ 2 ಡಯಾಪ್ಟರ್ ಸಾಮರ್ಥ್ಯದ ಮಸೂರವು ನಿಮ್ನ ಮಸೂರ ಆಗಿದೆ. ಆದ್ದರಿಂದ ಈ ದೋಷವನ್ನು ಸರಿಪಡಿಸಲು ಸಾಧ್ಯವಿಲ್ಲ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ, ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಚಿತ್ರವು ಸೂಚಿಸಿದ ದೃಷ್ಟಿ ದೋಷವನ್ನು ಹೆಸರಿಸುವಂಥ ದೋಷವನ್ನು ಸರಿಪಡಿಸಲು ಉಪಯೋಗಿಸಿದ ಮಸೂರವನ್ನು ತಿಳಿಸಿ. ಈ ದೋಷಕ್ಕೆ ಕಾರಣಗಳೇನು ಅನ್ನುವಂಥದ್ದು. ಇದೊಂದು ಸಮೀಪ ದೃಷ್ಟಿ ಇರತಕ್ಕಂತಹ ಒಂದು ಕಣ್ಣಾಗಿದೆ. ಈ ದೋಷವನ್ನು ಸರಿಪಡಿಸಲು ನಿಮ್ನ ಮಸೂರನ್ನು ಉಪಯೋಗಿಸುತ್ತಾರೆ. ಇದು ದೋಷಕ್ಕೆ ಕಾರಣ ಏನಂತಂದರೆ ಮಸೂರದ ವಿಪರೀತ ವಕ್ರತೆ ಮತ್ತು ಕಣ್ಣುಗುಡ್ಡೆ ಅವಶ್ಯಕತೆಗಿಂತ ಉದ್ದವಾಗಿರುವುದು. ಸೊ ಮುಂದಿನ ಪ್ರಶ್ನೆ, ಬಿಳಿ ಬೆಳಕಿನ ಸಣ್ಣ ಕಿರಣಪುಂಜ PQ ಗಾಜಿನ ಪಟ್ಟಕದ ಮೂಲಕ ಚಿತ್ರದಲ್ಲಿ ತೋರಿಸುವಂತೆ ಹಾದು ಹೋಗುತ್ತದೆ. ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಇದನ್ನು ಬಿಡಿಸಿಕೊಳ್ಳಿ ಮತ್ತು DE ಪರದೆಯ ಮೇಲೆ ವೀಕ್ಷಿಸಬಹುದಾದ ಹೊರಹೊಮ್ಮುವ ಕಿರಣದ
ಪಥವನ್ನು ಬಿಡಿಸಿರಿ ಅನ್ನುವಂಥದ್ದು. ಸೊ ಇಲ್ಲಿ ಕಾಣುವ ವಿದ್ಯಮಾನವನ್ನು ಹೆಸರಿಸಿ ಕಾರಣಗಳನ್ನು ಬರೆಯಿರಿ ಅನ್ನುವಂಥದ್ದು. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ PQ ಅನ್ನುವಂತಹ ಒಂದು ಬೆಳಕಿನ ಕಿರಣ ಸೊ ಪಟ್ಟಕದ ಮೇಲೆ ಬಿದ್ದಾಗ ಅದು ವಿಭಜನೆ ಹೊಂದಿ ಸೊ 7 ಬಣ್ಣಗಳಾಗಿ ನಮಗೆ ಗೋಚರ ಆಗುತ್ತೆ. ಇದಕ್ಕೆ ವರ್ಣ ವಿಭಜನೆ ಅಂತ ಹೇಳಿ ಕರಿತೀವಿ. ಸೊ ಬಿಳಿ ಬೆಳಕು ತನ್ನ ಘಟಕ ಬಣ್ಣಗಳಾಗಿ ವಿಭಜನೆ ಪಡುವ ವಿದ್ಯಮಾನವನ್ನು ವರ್ಣ ವಿಭಜನೆ ಅಂತ ಹೇಳಿ ಕರಿತೀವಿ. ಮಾಧ್ಯಮವು ಬೇರೆ ಬೇರೆ ಬಣ್ಣಗಳ ಬೇರೆ ಬೇರೆ ವಕ್ರೀಭವನ ಸೂಚ್ಯಂಕವನ್ನು ಹೊಂದಿರುವುದರಿಂದ ವರ್ಣ ವಿಭಜನೆ ಉಂಟಾಗುತ್ತದೆ ಅನ್ನುವಂಥದ್ದು. ಸೊ ಮುದ್ದು ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ವಾರ್ಷಿಕ ಪರೀಕ್ಷೆಯಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಚಿತ್ರಾಧಾರಿತ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತಕ್ಕಂಥದ್ರ ಕುರಿತಾಗಿ ಸೊ ಇಲ್ಲಿವರೆಗೆ ನಾವು ಬಹಳಷ್ಟು ಮಹತ್ವದಾಗಿರ್ತಕ್ಕಂತಹ ಪ್ರಶ್ನೆಗಳಿಗೆ ಮತ್ತು ಉತ್ತರಗಳನ್ನು ಯಾವ ರೀತಿಯಾಗಿ ಬಿಡಿಸ್ಬೋದು ಅನ್ನುವಂಥದ್ರ ಬಗ್ಗೆ ಸವಿವರವಾಗಿ ಅಭ್ಯಾಸ ಮಾಡಿದ್ವಿ. ಸೊ ಇವುಗಳೆಲ್ಲವುಗಳನ್ನು ನೀವು ಸರಿಯಾಗಿ ಸದುಪಯೋಗಪಡಿಸಿಕೊಂಡು ಪರೀಕ್ಷೆಯನ್ನು ಚೆನ್ನಾಗಿ ಬಿಡಿಸಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.